ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಾನು ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾವ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಬೇಕಂತೂ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ, ಈಗ ನಾವು ನೋಡುವಂಗೆ ದಿಸ್ ಈಸ್ ದ ವೆಬ್ಸೈಟ್ ಫಾರ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್. ಈಗ ಇದರಲ್ಲಿ ಒಂದು ಸರ್ಕ್ಯುಲರ್ ಬಂದಿದೆ, ಇಂಪಾರ್ಟೆಂಟ್ ಸರ್ಕ್ಯುಲರ್. ಅದು ಏನು ಮಾಹಿತಿ ಇದೆ ನೋಡುವ. ಈಗ ಇದರಲ್ಲಿ ಮಾಹಿತಿ ಬಂದಿದ್ದ ಪ್ರಕಾರ ಇಲ್ಲಿ ನಾವು ನೋಡಬಹುದು, ಇದು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಯಶವಂತಪುರ ಬೆಂಗಳೂರಿನಿಂದ ಬಂದಿದೆ. ಈ ಮಾಹಿತಿ ಪ್ರಕಾರ, ಈ ಪತ್ರಿಕಾ ಪ್ರಕಟಣೆ ಪ್ರಕಾರ, ಕರ್ನಾಟಕ ಕಾರ್ಮಿಕ ಮಂಡಳಿ ವಂತಿಗೆ ಪಾವತಿಯು ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ, ಅಂದರೆ ಆರ್ಗನೈಸ್ಡ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರುವ ಅವರ ಮಕ್ಕಳಿಗೆ, ಲೇಬರ್ ಮಕ್ಕಳಿಗೆ ಆರ್ ಎಂಪ್ಲಾಯಿ ಮಕ್ಕಳಿಗೆ ಪ್ರೌಢಶಾಲೆಯಿಂದ, ಅಂದರೆ ಸ್ಕೂಲ್ ಆಗಲಿ, ಪ್ರೌಢಶಾಲೆ ಹೈಸ್ಕೂಲ್ ಆಗಲಿ, ಡಿಗ್ರಿ ಆಗಲಿ, ಡಿಗ್ರಿ ನಂತರ ಆಗಲಿ, ಡಿಪ್ಲೊಮಾ ಆಗಲಿ ಮತ್ತು ವೈದ್ಯಕೀಯ ಅಂದರೆ ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ 2025-26ನೇ ಸಾಲಿನ ಶೈಕ್ಷಣ ಸಾಲಿಗೆ ಪ್ರೋತ್ಸಾಹಧನಕ್ಕೆ ಸಹಾಯ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟ್. ಮತ್ತು ಅರ್ಜಿಯ ಕೊನೆಯ ದಿನಾಂಕ ಇಲ್ಲಿ ನಾವು ನೋಡಬಹುದು 31/12/2025 ಆಗಿದೆ. ಆಮೇಲೆ ಈಗ ಇನ್ನೊಂದು ನಾವು ನೋಡಬಹುದು, ಇದರ ನಂತರ ಈಗ ಫ್ಯಾಮಿಲಿ ಇನ್ಕಮ್, ಮಂತ್ಲಿ ಇನ್ಕಮ್ ಎಷ್ಟಿರಬೇಕಂದ್ರೆ 35,000ಗಿಂತ ಹೆಚ್ಚಿಗೆ ಇರಬಾರದು. ಮಂತ್ಲಿ ಇನ್ಕಮ್ 35,000ಗಿಂತ ಹೆಚ್ಚಿಗೆ ಇರಬಾರದು. ಅವ್ರಿಗೆ ಇದನ್ನು ಅಪ್ಲೈ ಮಾಡಬಹುದು. ಆಮೇಲೆ ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತದೆ. ಈ ಸೌಲಭ್ಯ ಏನಿದೆಯಲ್ಲ, ಈ ಫೆಸಿಲಿಟಿ ಟೂ ಸ್ಟೂಡೆಂಟ್ಸ್, ಓನ್ಲಿ 2 ಸ್ಟೂಡೆಂಟ್ಸ್ ಇನ್ ಅ ಫ್ಯಾಮಿಲಿ, 2 ಸ್ಟೂಡೆಂಟ್ಸ್ ಫಾರ್ ಫ್ಯಾಮಿಲಿ. ಎರಡಕ್ಕಿಂತ ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ. ಇಬ್ಬರಿಗೆ ಆಲ್ರೆಡಿ ಸಿಗ್ತಾ ಇದೆ ಅಂದರೆ ಇನ್ನೊಬ್ಬರಿಗೆ ತಗೊಳ್ಳಿಕ್ಕೆ ಬರುವುದಿಲ್ಲ. ಮತ್ತು ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇರುವ ವೆಬ್ಸೈಟ್ KLWPAPS karnataka.gov.in ಈ ವೆಬ್ಸೈಟಿಗೆ ಹೋಗಿ ನಾವು ಅಪ್ಲೈ ಮಾಡಬೇಕಾಗತ್ತೆ. ಇನ್ನೊಂದು ಮಾಹಿತಿ ಏನಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 50% ಆ್ಯಂಡ್ 45%, ಪರಿಶಿಷ್ಟ ಜಾತಿಯವರಿಗೆ 50% ಆಗಿರಬೇಕು ಪ್ರೀವಿಯಸ್ ಮಾರ್ಕ್ಸ್, ಮತ್ತು 45% ಪರಿಶಿಷ್ಟ ಪಂಗಡಕ್ಕೆ ಆಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈಗ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಡಿಟೇಲ್ ಏನಂದರೆ, ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ಶೈಕ್ಷಣಿಕ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ಮಿಸ್ಟೇಕ್ಸನ್ನು ಮಾಡಿರ್ತಾರೆ. ಅದರಲ್ಲಿಂದ ಸ್ಕಾಲರ್ಶಿಪ್ ಬರುವುದಿಲ್ಲ. ಅದಕ್ಕೆ ಒಂದು ವಿಶೇಷ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ಒಂದು ಕುಟುಂಬದಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪ್ರೋತ್ಸಾಹಧನ ಅನ್ವಯವಾಗುತ್ತದೆ. ಅದಕ್ಕಿಂತ ಹೆಚ್ಚಿಗೆ, 2ಕ್ಕಿಂತ ಹೆಚ್ಚಿಗೆ ಅರ್ಜಿ ಸಲ್ಲಿಸಿದರೆ ಅದು ತಿರಸ್ಕೃತವಾಗುತ್ತೆ, ರಿಜೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಆಲ್ರೆಡಿ ಇಬ್ಬರಿಗೆ ಬರ್ತಾ ಇದ್ದರೆ, ಥರ್ಡ್ ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಕೂಡ ನಾವು ಇಲ್ಲಿ ಕೊಡಬೇಕು. ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಅದರಲ್ಲಿ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಕ್ಲಿಯರ್ ಆಗಿ ಕಾಣ್ತಿರಬೇಕು. ಅಷ್ಟೇ ಅಲ್ಲ, SSLC ಮತ್ತು PUC ಇದರಲ್ಲಿ ಸ್ಪಷ್ಟವಾಗಿ ಮಾರ್ಕ್ಸ್ ಕಾಣುವಂಗೆ ಅದರದ್ದು ನೀವು ಅಂಕಪಟ್ಟಿಯನ್ನು ಕೊಡಬೇಕು. ಮತ್ತು ಪದವಿ, ಸ್ನಾತಕೋತ್ತರ, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಅಂಕಪಟ್ಟಿಯನ್ನು ವಿವರವಾಗಿ ಸ್ಪಷ್ಟವಾಗಿ ಕಾಣುವಂತಿರಬೇಕು. ಅಂದರೆ ಕ್ಲಿಯರ್ ಆಗಿ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲ ಡೀಟೇಲ್ಸ್ ಕಾಣಿಸ್ತಿರಬೇಕು. ಮತ್ತು ಹಿಂದಿನ 2 ಅಂಕಪಟ್ಟಿಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಅಂದರೆ ಪ್ರೀವಿಯಸ್ ಸೆಮಿಸ್ಟರ್ದು ಕೂಡ ಅಂಕಪಟ್ಟಿಗಳನ್ನು ಕಡ್ಡಾಯವಾಗಿ ನೀವು ಅಪ್ಲೋಡ್ ಮಾಡಲೇಬೇಕು. ತಪ್ಪಿದಲ್ಲಿ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಕೊನೆಯದಾಗಿ ವಿದ್ಯಾರ್ಥಿಗಳ ತಂದೆ ತಾಯಿ ಮತ್ತು ಈ 3 ಜನ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಪೇರೆಂಟ್ಸದ್ದು ಮತ್ತು ಸ್ಟೂಡೆಂಟ್ಸದ್ದು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ ಸಂಖ್ಯೆ ತಪ್ಪಾಗಿ ನಮೂದಿಸಿದ್ದಲ್ಲಿ, ತಪ್ಪಾಗಿ PDF ಅಪ್ಲೋಡ್ ಮಾಡಿದ್ದಲ್ಲಿ ಅಂಥ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ನೀವು ತಪ್ಪಾಗಿ ಅಪ್ಲೋಡ್ ಮಾಡಿದರೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಒಂದು ವೇಳೆ ತಂದೆ ತಾಯಿ ಮರಣ ಹೊಂದಿದ್ದಲ್ಲಿ ಅವರ ಮರಣ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲದಿದ್ದಲ್ಲಿ ಈ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ. ಈಗ ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಯಾವ ವೆಬ್ಸೈಟಿಗೆ ಹೋಗಬೇಕಂದ್ರೆ, ಇಲ್ಲಿ ಕಾಣಿಸ್ತಾ ಇರುವ ವೆಬ್ಸೈಟಿಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟಿಗೆ ನಾನು ಬಂದಿದ್ದೀನಿ. ಇದರಲ್ಲಿ ಲಾಗಿನ್ ಅಂತ ಇರುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ದಿಸ್ ಒನ್ ಸ್ಟೂಡೆಂಟ್ ಲಾಗಿನಿಗೆ ಹೋಗಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ
ಇದು ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ನಾವು ನೋಡಬಹುದು ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ಲಾಗಿನ್ ಆಗಬೇಕು. ಅದಕ್ಕಿಂತ ಮುಂಚೆ ನೀವು ಇದರಲ್ಲಿ ರಿಜಿಸ್ಟರ್ ಕೂಡ ಆಗಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಕಾಣಿಸ್ತಾ ಇದೆ. ಇದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಇಲ್ಲಿ ಕಾಣಿಸ್ತಾ ಇರೋ ರಿಜಿಸ್ಟರ್ ಅಂತ ಏನು ಲಿಂಕ್ ಕಾಣಿಸ್ತಾ ಇದೆ, ಇದರ ಮುಖಾಂತರ ರಿಜಿಸ್ಟರ್ ಆಗಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಒನ್ ಬೈ ಒನ್ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಜಸ್ಟ್ ಬ್ರೀಫ್ ಆಗಿ ನಾನು ಅದರಷ್ಟು ಹೇಳ್ತಾ ಇದ್ದೀನಿ. ಯಾವ ಥರ ಲಾಗಿನ್ ಆದ ನಂತರ ಈ ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರ 6 ಡಿಜಿಟ್ ವೆರಿಫಿಕೇಷನ್ ಕೋಡ್ ಕೇಳ್ತಾರೆ ಯೂಸಿಂಗ್ OTP. ಆ OTPಯನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ರಿಜಿಸ್ಟರ್ ಆಗಬೇಕು. ನಂತರ ರಿಜಿಸ್ಟರ್ ಆದ ನಂತರ ಅಕೌಂಟ್ ಸೆಟ್ಟಿಂಗ್ ಹೋಗಿ ಇಮೇಲ್ ID ಮತ್ತು ಪಾಸ್ವರ್ಡ್ ಮತ್ತು ಮೊಬೈಲ್ ನಂಬರನ್ನು ಕೊಡಬೇಕು. ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಪಾಸ್ವರ್ಡ್ ಸೆಟ್ ಮಾಡಿದ ನಂತರ ನೀವು ಆ ಪಾಸ್ವರ್ಡನ್ನು ಯೂಸ್ ಮಾಡಿ ಅಕೌಂಟನ್ನು ಲಾಗಿನ್ ಆಗಬಹುದು. ಲಾಗಿನ್ ಆದ ನಂತರ ಇಲ್ಲಿ ನಾವು ನೋಡಬಹುದು ಪೇರೆಂಟ್ಸ್ದ ಆಧಾರ್ ಕಾರ್ಡ್ ಆಯಿತು ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಮಾಹಿತಿಯನ್ನು ಎಲ್ಲ ಅಪ್ಲೋಡ್ ಮಾಡಬೇಕು. ಬ್ಯಾಂಕ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು. ಕೊನೆಯದಾಗಿ ಅಪ್ಲಿಕೇಶನ್, ಇನ್ಸ್ಟಿಟ್ಯೂಷನ್ ಮತ್ತು ಇಂಡಸ್ಟ್ರಿ, ಗವರ್ಮೆಂಟ್ ಇವೆಲ್ಲ ಸ್ಟೇಟಸಲ್ಲಿ ನಾವು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಮತ್ತು ಈ ಬಂದಿದ್ದ ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡಿ ಅಕಾಡೆಮಿಕ್ಸ್ ಮಾಹಿತಿಯನ್ನು ತುಂಬಬೇಕು. ತುಂಬಿದ ನಂತರ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಥ್ಯಾಂಕ್ ಯು.